ಸಿಗಂದೂರು ಸೇತುವೆ ಮಲೆನಾಡು ಜನರ ಸುಮಾರು 60 ವರ್ಷಗಳ ಕನಸು ನನಸಾಗ್ತಾ ಇದೆ. ಆದರೆ ಈ ಒಂದು ಸೇತುವೆಯ ಶರಾವತಿ ನದಿಯ ಮತ್ತು ಈ ಒಂದು ಪ್ರದೇಶದ ಜನರ ಭೂತಕಾಲದ ಕಣ್ಣೀರಿನ ಕಥೆಯನ್ನ ಹೇಗೆ ತಾನೇ ಮರೆಯೋದಿಕ್ಕೆ ಸಾಧ್ಯ? ಅದು ಸುಮಾರು 1960-61 ಕಾಲ. ಭತ್ತದ ಗದ್ದೆಗಳಿಂದ ಆವೃತವಾದ ಸುಂದರವಾದ ಹಳ್ಳಿ. ನಮ್ಮ ಬದುಕು ಅದೆಷ್ಟು ಸುಂದರ. ಹಸಿರು ಭೂಮಿ, ಹರಿಯುವ ನೀರು, ಕಷ್ಟಪಟ್ಟು ದುಡಿದು ಕಟ್ಟಿದ ಮನೆ, ಒಂದಿಷ್ಟು ಕೃಷಿ ಭೂಮಿ. ಅದೊಂದು ಮುಂಜಾನೆ ಸರ್ಕಾರಿ ಅಧಿಕಾರಿಗಳ ತಂಡ ಆ ಒಂದು ಹಳ್ಳಿಗೆ ಬರುತ್ತೆ. ಜೊತೆಗೆ ಪೊಲೀಸರು ಕೂಡ ಬರ್ತಾರೆ. ಬಂದು ಹೇಳ್ತಾರೆ, ನಾವು ಸರ್ಕಾರದಿಂದ ಬಂದಿದ್ದೇವೆ, ಲಿಂಗನಮಕ್ಕಿಯಲ್ಲಿ ಜಲಾಶಯವನ್ನ ಕಟ್ತಾ ಇದ್ದೇವೆ, ಆದ್ದರಿಂದ ಈ ಎಲ್ಲಾ ಪ್ರದೇಶಗಳು ನೀರಿನಲ್ಲಿ ಮುಳುಗಿ ಹೋಗುತ್ತೆ, ನೀವು ಈ ಎಲ್ಲಾ ಊರನ್ನ ಬಿಟ್ಟು ಬೇರೆ ಊರಿಗೆ ಸ್ಥಳಾಂತರವಾಗಬೇಕು. ಈ ಮಾತನ್ನ ಕೇಳಿ ಜನರಿಗೆ ಆತಂಕ ಶುರುವಾಗುತ್ತೆ. ತಮ್ಮ ಮನೆ ಬಿಟ್ಟು ಬೇರೆ ಕಡೆ ಹೋಗಿ ಬದುಕಬೇಕು. ಪ್ರತಿಯೊಂದು ಊರುಗಳು ತನ್ನ ಅಸ್ತಿತ್ವದಲ್ಲಿನ ಸಂಪನ್ಮೂಲದಿಂದ ಪ್ರಗತಿಯತ್ತ ಸಾಗಿದರೆ ಈ ಊರು ತನ್ನಲ್ಲಿದ್ದ ಜಲ ಸಂಪನ್ಮೂಲದಿಂದ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಸ್ಥಿತಿಗೆ ಬರುತ್ತದೆ. 1951ರಲ್ಲಿ ನಿರ್ಮಾಣವನ್ನ ಶುರು ಮಾಡಿ 1964ಕ್ಕೆ ಸಂಪೂರ್ಣವಾಗಿ ಲಿಂಗನಮಕ್ಕಿ ಡ್ಯಾಮ್ ಅನ್ನ ಕಟ್ತಾರೆ. 2.4 ಕಿಲೋಮೀಟರ್ ಉದ್ದ ಮತ್ತೆ 1819 ಅಡಿಗಳಷ್ಟು ಎತ್ತರದ ಜಲಾಶಯ ನಿರ್ಮಾಣವಾಗುತ್ತೆ. ಇದು ಮಲೆನಾಡಿನ ಶರಾವತಿ ನದಿ ತಟದ ಪ್ರದೇಶಗಳಿಗೆ ಆಳವಾದ ಮತ್ತೆ ದುರ್ಗಮವಾದ ಪರಿಣಾಮವನ್ನು ಬೀರುತ್ತೆ. ಅಂದರೆ ಸಾಗರದ ಸುಮಾರು 99 ಗ್ರಾಮಗಳು ಮತ್ತೆ ಹೊಸನಗರ ತಾಲೂಕಿನ 76 ಗ್ರಾಮಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಆಗ್ತವೆ. ಮತ್ತೆ ಸುಮಾರು 12,000 ಜನರನ್ನ ಈ ಪ್ರದೇಶದಿಂದ ಬೇರೆ ಪ್ರದೇಶಗಳಿಗೆ ಮುಳುಗಡೆಯಾದ ನಂತರ ಅಲ್ಲಿದ್ದ ಜನರೆಲ್ಲ ಸರ್ಕಾರದ ಒತ್ತಾಯಕ್ಕೆ ಮತ್ತೆ ಅನಿವಾರ್ಯ ಕಾರಣಗಳಿಂದ